ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಕಳೆದ 2 ವರ್ಷದಿಂದ ಈ ಸರ್ಕಾರದ ಆಡಳಿತ ವೈಖರಿಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ 2 ವರ್ಷದಿಂದ ನಡೆದಂತ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದರು. ಆದರೆ 5 ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿ ಇವತ್ತು ಇಲ್ಲಿವರೆಗೂ ಅದನ್ನು ನೀಡಲಿಕ್ಕೆ ಆಗಿದೆಯಾ ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ 1-2-3 ಘಟನೆಗಳನ್ನು ನಾನು ನೋಡ್ತಾ ಇದ್ದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಬಿಫೋರ್ ಆಫ್ಟರ್ ವಿಡಿಯೋಗಳನ್ನ ಕಟ್ ಮಾಡಿ ಹಾಕ್ಬಿಡ್ತೀರಿ. ನಾವು ಮಾತನಾಡಿರ್ತಕ್ಕಂಥ ಯಾವುದೇ ವಿಚಾರಗಳು ಅದನ್ನು ತಿರ್ಗಿಸ್ಲಿಕ್ಕಾಗೋದಿಲ್ಲ, ಮರೆಮಾರಿಸ್ಲಿಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಡತಗಳಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದು ಎಲ್ಲದರಲ್ಲೂ, ಟ್ವಿಟರ್ ಇರ್ಬೋದು, ಎಲ್ಲದರಲ್ಲೂ ನಾವು ನೋಡ್ತೇವೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೇವೆ, ಯುವನಿಧಿ ಕೊಡ್ತೇವೆ, ಗೃಹ ಜ್ಯೋತಿ ಕೊಡ್ತೇವೆ ಅಂತ ಘಂಟಾಘೋಷ ಪಾಪ ಹೇಳಿದರು. ಆಮೇಲೆ ಪಾಪ ಯಾವಾಗ ಇವರು ಸಮರ್ಪಕವಾಗಿ ದುಡ್ಡನ್ನು ಹೊಂದಿಸಿ ಕೊಡೋಕ್ಕಾಗೋದಿಲ್ಲ, ಆಗ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಮುಂದೆ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ನಾವು ಯಾವಾಗ ತಿಂಗಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು. ಯಾವಾಗ ಜನಗಳ ಮೇಲೆ ತೆರಿಗೆ ಪಡೆದು ಜೇಬು ಕತ್ರಿ ಹಾಕಿ ಆ ದುಡ್ಡನ್ನ ವಸೂಲಿ ಮಾಡ್ತೀವೋ ಅವಾಗೆಲ್ಲ ನಾವು ಕೊಡ್ತೀವಪ್ಪ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಅಂತಕ್ಕಂಥದ್ದನ್ನ ಪಾಪ ಉಪಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಲ್ಲಿ ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿ ಹಾಕಿದರು. ಇವತ್ತು ಪರಿಸ್ಥಿತಿ ಯಾವ ರೀತಿ ಇವತ್ತು ಆಗಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಅರಿವಿದೆ. ಪ್ರತಿ ಹಂತದಲ್ಲೂ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಬಹುಶಃ ಕುಡಿಯೋ ಗಾಳಿಯನ್ನು ಒಂದನ್ನು ಬಿಟ್ಟು ಇನ್ನೆಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಪಾಪ ಸಣ್ಣ ಪುಟ್ಟ ಬೇಕ್ರಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು, ಅವ್ರ ಮೇಲೆ ನೀವು ವರ್ಷಕ್ಕೆ 40 ಲಕ್ಷವೋ 50 ಲಕ್ಷವೋ ಆದಾಯ ಬಂದಿರತಕ್ಕಂಥದ್ದಲ್ಲ, ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಏನು ಅದರಿಂದ ಪ್ರಾಫಿಟ್ ಬಂದಿರತಕ್ಕಂಥದ್ದಲ್ಲ. ಪಾಪ ಅವ್ರ ಮೇಲೂ ಕೂಡ ಹೊಸದಾಗೆ ತೆರಿಗೆ ಹಾಕಬೇಕು, GST ಹಾಕಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ ಮತ್ತೆ ಅವ್ರ ತಲೆ ಮೇಲೂ ಸಾಕಷ್ಟು ಭಾರವನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ವೇದಿಕೆ ಇಲ್ಲಿವರೆಗೂ ಸಿದ್ಧಪಡಿಸಿರಲಿಲ್ಲ. ನಾನು ಇವತ್ತು ಅದನ್ನು ಪ್ರಶ್ನೆ ಕೇಳೋಣ ಅಂತ ಬಂದೆ. ಆದರೆ ಬೆಳಗ್ಗೆ ನಾನು ಗಾಡಿ ಹತ್ತಾಗಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಸುದ್ದಿ ಹೊಡಿತಾ ಇದ್ರು, ಇಲ್ಲಪ್ಪ ಮುಖ್ಯಮಂತ್ರಿಗಳೇನೋ ಮನಸ್ಸು ಮಾಡಿದಾರಂತೆ, ಎಲ್ಲ ವ್ಯಾಪಾರಿಗಳ ಜೊತೆ ಕೂತ್ಕೊಂಡು ಅವ್ರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿದ ನಂತರ ಇಲ್ಲ ಪಾಪ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಇವತ್ತು ಸಭೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ನಾನು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ. ಹಾಗಾಗಿ ದಯಮಾಡಿ ಕೂತ್ಕೊಳ್ಳಿ, ಸಭೆ ಮಾಡಿ. ಸಣ್ಣ ಪುಟ್ಟ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಅವ್ರು ಏನು ಮಾಡ್ಕೊಳ್ತಾರೆ, ಅದರಲ್ಲಿ ಜೀವ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ, ನಿಜಕ್ಕೂ ಕೂಡ ಒಳ್ಳೆಯದಾಗಲಿಕ್ಕಿಲ್ಲ. ಮಾತೆತ್ತಿದ್ರೆ ನಾನು ಸಮಾಜವಾದಿ, ನಾನು ಚಾಂಪಿಯನ್ ಲೀಡ್ರು ಅಂತ ಸನ್ಮಾನ್ಯ ಸಿದ್ದರಾಮಣ್ಣ ಹೇಳ್ತಾರೆ. ದಯಮಾಡಿ ನಿಮ್ಮ ಸಮಾಜವಾದದ ತನ ಈ ನಾಡಿನ ದೀನ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಜನತೆ ಮೇಲೆ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಡೆ SCP TSP ಹಣ ಇವತ್ತು ಸಮರ್ಪಕವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇವತ್ತು ನೀವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವುದೋ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳನ್ನ ನಡೆಸ್ತಕ್ಕಂಥದಕ್ಕೋಸ್ಕರ ಒಂದು ಕಡೆ ರಾಯಚೂರು ಚುನಾವಣೆ ಬಂತು, ಇನ್ನೊಂದು ಕಡೆ ಬಳ್ಳಾರಿ ಚುನಾವಣೆ ಬಂತು, ಇನ್ನೊಂದು ಕಡೆ ತೆಲಂಗಾಣ ಚುನಾವಣೆ ಬಂತು. ಬೇರೆ ಬೇರೆ ರಾಜ್ಯಕ್ಕೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ದೋಚಿದ್ದೀರಿ. ದೋಚಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಸದನದ ಒಳಗಡೆ ಹೇಳ್ತಾರೆ 187 ಕೋಟಿ ಅಲ್ಲ ನಾವು ದೋಚಿರ್ತಕ್ಕಂಥದ್ದು, ಆಗಿರ್ಬೋದು ಒಂದು 89 ಕೋಟಿ ರೂಪಾಯಿಯಷ್ಟು ಹಣ ಎಲ್ಲೋ ಒಂದು ಕಡೆ
ಬಳಕೆ ಆಗಿರ್ಬೋದೇನಪ್ಪ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ರೆಕಾರ್ಡಿಂಗ್ಸಲ್ಲಿದೆ, ನಾನು ಹೇಳ್ತಾ ಇರೋದಲ್ಲ, ನಾವು ಪ್ರಶ್ನೆ ಕೇಳಲಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ. ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.